ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್. ನಾವು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಆಗಲಿ ಅಥವಾ ವಿಡಿಯೋಸ್ ಆಗಲಿ ನಾವು ಮಾಡ್ಬೋದಾ ಅಂತ ತುಂಬ ಜನ ಈ ಥರ ಕೇಳ್ತಾರೆ ಕ್ವಶನ್ಸ್. ಮಾಡಿದ್ರೆ ಅಂತ ಒಂದು ಚಾನಲ್ ನಾವು ಮಾನಿಟೈಸೇಷನ್ ಆಗುತ್ತಾ ಇಲ್ವಾ, ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಪೂರ್ತಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕೆ ಯಾವುದೇ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದ್ರೆ ತಪ್ಪದೆ ಪೂರ್ತಿ ನೋಡ್ಬೇಕು. ಎಂತಕ್ಕಂತ ಅಂದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಬನ್ನಿ ತರ ಮಾಡಿದ್ರೆ ಒಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂತ ಅಂದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ ಅಥವಾ ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದೆ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ. ಈಗ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಎಂದರೆ ಏನು ಅಂತ ತಿಳ್ಕೊಳ್ಳೋಣ. ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಎಂದರೆ ಏನು ಅಂತ ಅಂದರೆ ಸ್ಕ್ರೀನ್ ತೋರಿಸ್ತೀನಿ ನಿಮಗೆ. ಈಗ ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೀನಿ, ಎ ಚಾನಲ್ ಇರುತ್ತೆ, ಎ ಆ್ಯಂಡ್ ಬಿ ಚಾನಲ್. ಎ ಚಾನಲ್ ಒಂದು ವಿಡಿಯೋ ಆಗಲಿ ಅಥವಾ ಶಾರ್ಟ್ ವಿಡಿಯೋ ಆಗಲಿ ಅಪ್ಲೋಡ್ ಮಾಡ್ತಾನೆ. ಆ ಶಾರ್ಟ್ ವಿಡಿಯೋ ಪರ್ಟಿಕ್ಯುಲರ್ ಶಾರ್ಟ್ ವಿಡಿಯೋ ಐತಲ್ಲ, ಬಿ ಚಾನಲ್ ಇದನ್ನಲ್ಲ ಅದನ್ನ ರೀಮಿಕ್ಸ್ ಮಾಡಿ ಗ್ರೀನ್ ಸ್ಕ್ರೀನ್ ಥರ ಮಾಡ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ಈ ಥರ ನಿಮ್ಮದು ಸೆಲ್ಫಿ ಕ್ಯಾಮ್ರಾ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ, ಅಲ್ಲಿ ರೆಕಾರ್ಡ್ ಮಾಡೋದು, ನೀವು ರಿಯಾಕ್ಷನ್ ಕೊಡೋದು ಪರ್ಟಿಕ್ಯುಲರ್ ವಿಡಿಯೋಗೆ ಏನೇನು ಆಗ್ತಿದೆ ಅಲ್ಲಿ ಅಂತ, ಓ ಈ ಥರ ಇದೆ, ಓ ಚೆನ್ನಾಗಿದೆ ಅಂತ ರಿಯಾಕ್ಷನ್ ಕೊಡೋದು. ನಮ್ಮ ಒಂದು ವಾಯ್ಸ್ ಕೂಡ ಅಲ್ಲಿ ಆ್ಯಡ್ ಕೂಡ ಮಾಡ್ಕೊಬೋದು. ಒಂಥರ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ ನಾವು ಏನೋ ಒಂದು ಆಗ್ತಿದೆ ಅಂತ ಅಂದರೆ ಇನ್ಸಿಡೆಂಟು, ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋದು, ಅದು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಅಂತ ಅಂತಾರೆ ಅಥವಾ ಗ್ರೀನ್ ಸ್ಕ್ರೀನ್ ವಿಡಿಯೋಸ್ ಅಂತಾನೂ ಕೂಡ ಅಂತಾರೆ. ಇದರಿಂದ ಮಾಡೋದ್ರಿಂದ ಏನು ಲಾಭ ಅಂತ ನೀವು ಕೇಳ್ಬೋದು. ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ, ಆಮೇಲೆ ಪ್ಲಸ್ ವ್ಯೂಸು ಕೂಡ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಕಂಪೇರ್ ಮಾಡಿಕೊಂಡ್ರೆ ಬೇರೆ ಒಂದು ಶಾರ್ಟ್ ಕ್ಯಾಟಗರಿ ಆಗಲಿ ಅಥವಾ ವಿಡಿಯೋ ಕ್ಯಾಟಗರಿ ಆಗಲಿ ಜಾಸ್ತಿ ಇದು ವೈರಲ್ ಆಗೋದಂತ ಹೇಳ್ಬೋದು. ಜಾಸ್ತಿ ಶೋ ಮಾಡುತ್ತೆ ಎಲ್ಲರಿಗೂ. ಇದರಿಂದ ಎಲ್ಲರೂ ಕ್ಲಿಕ್ ಕೊಟ್ಟು ನೋಡ್ತಾರೆ, ಅವಾಗ ತುಂಬ ಇಷ್ಟಪಡ್ತಾರೆ ವಿಡಿಯೋನ, ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ. ಇದು ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದೊಂದೇ ಪ್ಲಸ್ ಪಾಯಿಂಟ್ ಇರೋದು, ಮಿಕ್ಕಿದೆಲ್ಲ ನಷ್ಟ ಅಂತ ಹೇಳ್ಬೋದು. ಅದೇನೇನಂತ ಅಂದರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ, ನಿಮಗೆಲ್ಲ ಅರ್ಥ ಆಗುತ್ತೆ ಹಾಗೇನೆ. ಅದೇನಂತ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನ ಹೇಳ್ತಿಬಿಡ್ತಾ ಇರ್ತಾರೆ, ಭರತ್ ಇಂಥ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತಾ, ಮಾನಿಟೈಸೇಷನ್ ಆದರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ? ಹೇಳ್ಬೇಕಂತಂದ್ರೆ ಮಾನಿಟೈಸೇಷನ್ ಆಗಲ್ಲ ಅಂತಲೇ ಹೇಳ್ಬೋದು. ಹೆಂಗೆ ಅಂತ ಅಂದರೆ ಇದು ಓನ್ ಕಾಂಟೆಂಟ್ ಅಲ್ಲ, ಇದು ರಿಯೂಸ್ ಕಾಂಟೆಂಟ್ ಕೂಡ ಆಗುತ್ತಂತ ಹೇಳ್ಬೋದು, ಅಥವಾ ರಿಪಿಟೇಟಿವ್ ಕಾಂಟೆಂಟ್ ಎರಡೂ ಕೂಡ ಬರುತ್ತಂತ ಹೇಳ್ಬೋದು. ಅದಕ್ಕೆ ಈ ಥರ ಗ್ರೀನ್ ಸ್ಕ್ರೀನ್ ಶಾರ್ಟ್ಸು ಮಾಡೋಕ್ಕೆ ಹೋಗಲೇಬೇಡಿ. ನೀವು ಹೇಳ್ಬೋದು, ನಾವು ಗ್ರೀನ್ ಸ್ಕ್ರೀನ್ ಮಾಡಿದಾಗ ಇದು ನಮ್ಮದು ಒಂದು ಕಾಂಟೆಂಟ್ ಆಗುತ್ತಲ್ಲ, ಹೇಗೆ ರಿಯೂಸ್ ಬರುತ್ತೆ ಅಂತ. ಅದು ನಿಮ್ಮದು ಒಂದು ಕಾಂಟೆಂಟ್ ಆಗಲ್ಲ. ಹೇಳಿದ ಮುಂಚೆ ಎ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಬಿ ರಿಮಿಕ್ಸ್ ಮಾಡಿ ಗ್ರೀನ್ ಸ್ಕ್ರೀನ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಕಾಂಟೆಂಟು ಹೇಗೆ ಅದು ಎ ಕಾಂಟೆಂಟ್, ಅದನ್ನ ಬಿ ಕಾಪಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟು ಸಿಂಪಲಾಗಿ ಹೇಳಬೇಕಂತ ಅಂದರೆ. ಇದರಿಂದ ನಿಮಗೆ ರಿಯೂಸ್ ಕಾಂಟೆಂಟ್ ಬರುತ್ತೆ. ರಿಯೂಸ್ ಕಾಂಟೆಂಟ್ ಎಂತಕ್ಕೆ ಬರುತ್ತೆ ಅಂತಂದರೆ ಶಾರ್ಟಾಗಿ ಹೇಳ್ತೀನಿ, ಬೇರೆ ಒಂದು ಕಾಂಟೆಂಟ್ ಕಾಪಿ ಮಾಡಿ ನೀವು ಅಪ್ಲೋಡ್ ಮಾಡಿ ರಿಯೂಸ್ ಕಾಂಟೆಂಟ್ ಬರೋದು ಸಿಂಪಲ್. ಅದಕ್ಕೆ ಹೇಳೋದು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಆಮೇಲೆ ಅಕಸ್ಮಾತ್ ಏನಾದರೂ ಅದೃಷ್ಟದಿಂದ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗುತ್ತೆ, ಯೂಟ್ಯೂಬರ್ ಸರಿಯಾಗಿ ಚೆಕ್ ಮಾಡಿಲ್ಲ, ಬರೋದೆಷ್ಟು ನಾನು ದುಡಿತೀನಿ ಈಗ ತಿಂಗಳಿಗೆ ಅಂತ ತುಂಬ ಜನ ಕೇಳ್ತಾರೆ. ನನಗೆ ಕೇಳಿದ್ರೆ ಒಂದು 3 ರಿಂದ 4 ಸಾವಿರ ಅಷ್ಟು ದುಡಿಬೋದು. ಎಂತಕ್ಕಂತ ಅಂದರೆ ಇದು ಶಾರ್ಟ್ಸಿಂದ ತುಂಬ ಒಂದು ಕಡಿಮೆ ಅಡ್ವಾಂಟೇಜ್ ಹೊಂದಿರುವಂಥದ್ದು, ತುಂಬ ಬೆನಿಫಿಟ್ ಲೋ, ಇದು ತುಂಬ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದರಿಂದ ತುಂಬ ಅರ್ನಿಂಗ್ಸ್ ಕಮ್ಮಿ, ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಅದಕ್ಕೆ ನಿಮಗೆ 3 ರಿಂದ 4 ಸಾವಿರ ಅಷ್ಟೇ ದುಡಿಬೋದು. ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಶಾರ್ಟ್ಸ್ ವ್ಯೂಸ್ ಮೇಲೆ, ಮೈಂಡಲ್ಲಿ ಇಟ್ಕೊಳ್ಳಿದ್ನ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಸಪೋಸ್ ಈಗ 3-4 ಸಾವಿರ ದುಡ್ದಿರ್ತೀರ ಅಥವಾ ಪೇಮೆಂಟ್ ರಿಸೀವ್ ಆಗುವಂಥ ಸಮಯದಲ್ಲಿ ನಿಮ್ಮ ಒಂದು ಚಾನಲ್ ಯೂಟ್ಯೂಬ್ ಅವರೇ ಖುದ್ದು ಡಿಮಾನಿಟೈಸೇಷನ್ ಮಾಡಿಬಿಡ್ತಾರಂತಲೇ ಹೇಳ್ಬೋದು. ಹೌದು, ಆ ಪರ್ಟಿಕ್ಯುಲರ್ ಉದಾಹರಣೆಗೋಸ್ಕರ 3-4 ಸಾವಿರ ಇರುತ್ತೆ, 3-4 ಸಾವಿರ ಯೂಟ್ಯೂಬ್ ಅವರೇ ತೊಗೊತಾರೆ ನಿಮ್ಮ ಚಾನಲ್ ಕೂಡ ಪ್ಲಸ್ ಡಿಮಾನಿಟೈಸೇಷನ್ ಮಾಡಿ. ಅದಕ್ಕೆ ಹೇಳೋದು ನೀವು ಬಚಾವಾಗೋಕ್ಕಾಗಲ್ಲ ಈ ಒಂದು ಪಾಲಿಸಿಯಿಂದ, ಮೈಂಡಲ್ಲಿ ಇಟ್ಕೊಳ್ಳಿದ್ನ. ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್. ಅದಕ್ಕೆ ಜಾಸ್ತಿ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಒಂದು ಸಜೆಷನ್ ಏನಂತ ಅಂದರೆ ಬೇರೆ ಒಂದು ಕಾಂಟೆಂಟ್ ನೀವು ಕಾಪಿ ಮಾಡೋಕ್ಕೆ ಹೋಗಲೇಬೇಡಿ ಅಂತ ಹೇಳ್ಬೋದು. ನಿಮ್ಮ ಒಂದು ಓನ್ ಕ್ರಿಯೇಟರ್ ಯೂಸ್ ಮಾಡಿ, ಓನ್ ಕಾಂಟೆಂಟ್ ಮಾಡಿ. ಸಪೋಸ್ ನನಗೆ ಸಬ್ಸ್ಕ್ರೈಬರ್ ಬೇಕಪ್ಪ ಅಂತ ಅಂದರೆ ಗ್ರೀನ್ ಸ್ಕ್ರೀನ್ ಶಾರ್ಟ್ ಮಾಡಿ. ಸಾರಾ ಸಬ್ಸ್ಕ್ರೈಬರ್ ಆಗೋವರೆಗೂ ಹೊಸ ಕ್ರಿಯೇಟರ್ಗೆ ಸಜೆಷನು, ಸಾರಾ ಸಬ್ಸ್ಕ್ರೈಬರ್ ಆಗೋವರೆಗೂ ಗ್ರೀನ್ ಸ್ಕ್ರೀನ್ ಶಾರ್ಟ್ ಮಾಡಿ, ಅಲ್ಲಿವರೆಗೂ ಮಾಡ್ತಾಯಿರಿ. ಆಯಿತು 1000 ಸಬ್ಸ್ಕ್ರೈಬರ್ಸ್ ಅಂತ ಅಂದರೆ ಎಲ್ಲ ಗ್ರೀನ್ ಸ್ಕ್ರೀನ್ ಶಾರ್ಟ್ ಡಿಲೀಟ್ ಮಾಡಿಬಿಟ್ಟು ನಿಮ್ಮ ಒಂದು ಓನ್ ಕಾಂಟೆಂಟ್, ಓನ್ ಶಾರ್ಟ್ಸ್ ಹಾಕಿ ನೀವು, ಅವಾಗ ಬೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಯೂಸ್ ಮಾಡ್ಕೊಳ್ಳಿ ನೀವು ಗ್ರೀನ್ ಸ್ಕ್ರೀನ್ ಶಾರ್ಟ್ಸು. ನಾನೇ ಗ್ರೀನ್ ಸ್ಕ್ರೀನ್ ಶಾರ್ಟ್ಸಿಂದ ಹೊಡಿತೀನಿ, ಗ್ರೀನ್ ಸ್ಕ್ರೀನ್ ಶಾರ್ಟ್ಸಲ್ಲೇ ಜೀವನ ಮಾಡ್ತೀನಿ ಅಂತ ನಂಬಕ್ಕೆ ಹೋಗಲೇಬೇಡಿ. ತುಂಬ ಅಂದರೆ ತುಂಬ ಡೇಂಜರಸ್ ಇದೆ ಅಂತಲೇ ಹೇಳ್ಬೋದು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್.
ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ. ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಮತ್ತು ಯೂಟ್ಯೂಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದ್ರು ಡೌಟ್ ಇದ್ರೆ, ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ತುಂಬ ಜನ ಕೇಳ್ಬೋದು ಬರುತ್ತೆ ಹೇಗೆ ನಾವು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡೋದಂತ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ಸ್ ತಿಳಿಸಿ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ. ಆದರೆ ಜಾಸ್ತಿ ಅದರಿಗೆ ಅಡಿಕ್ಟ್ ಆಗೋಕ್ಕೆ ಹೋಗ್ಬೇಡಿ, ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಅಷ್ಟೇ. ಇದು ನನ್ನ ಒಂದು ಸಜೆಷನ್ ಅಂತಲೇ ಹೇಳಬಹುದು. ಸೊ ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.